ಬನ್ನಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಸೋಣ ಅಣ್ಣ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮದು, ಮಾಡಿರಿ, ಓಪನ್ ಮಾಡಿ ಅಂತ ಬರ್ತದೆ ನೋಡಿ ಗಾಯ್ಸ್. ಇಲ್ಲಿ ಗೊತ್ತಲ್ಲಿ ಒಂದು ಸಬ್ಸ್ಕ್ರೈಬರ್ ಗಳಿಸ್ಕೊಂಡೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಗೈಸ್ ಏನ್ ಗೊತ್ತಾ, ನಮ್ಮ ಎಂಪ್ಲಾಯಿ ನಿನ್ನೇನು ಪಿಕಪ್ ಮಾಡಿಲ್ಲ, ಅದೇ ಎಂಪ್ಲಾಯಿ, ಸೇಮ್ ಎಂಪ್ಲಾಯಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಯಾವುದೇ ತರ ವಿಡಿಯೋ ಮಾಡಲಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಬಂದೆ. ಇಲ್ಲಿ ಇನ್ನೊಂದು ಎಂಪ್ಲಾಯಿ ಪಿಕಪ್ ಮಾಡ್ಬೇಕಾದ್ರೆ ಟಿಫನ್ ತರಕ್ ಹೋಗಿದ್ರು. ನೋಡಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ ಅಂತಂದ್ರೆ, ಅವ್ರು ಟಿಫನ್ ಪಾರ್ಸಲ್ ತೊಳಕ್ ಹೋಗಿದಾರೆ. ಧರ್ಮ ನಿಮ್ಗೂ ಏನಾದ್ರು ಬೇಕು ಅಂತ ಕೇಳಿದ್ರು. ಇಲ್ಲ ಸರ್, ನನ್ನ ಫ್ರೆಂಡ್ಸ್ ಇದಾರೆ, ಫ್ರೆಂಡ್ಸ್ ಜೊತೆ ತಿಂತೀನಿ ಅಂತಂದೆ. ಅಲ್ಲ, ಕೆಲವೊಂದು ಎಂಪ್ಲಾಯೀಸ್ ಇದಾರೆ, ಡ್ರೈವರ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ. ಹಾ, ಇನ್ನೊಂದ್ ಸ್ವಲ್ಪ ಜನ ಎಂಪ್ಲಾಯೀಸ್ ಇದಾರೆ, ಹೆಂಗ್ ಬೇಕಂಗ್ ಮಾತಾಡ್ತಾರೆ. ನಾನು ಎಲ್ಲರ ಜೊತೆ ಹೇಳೋದು ಒಂದೇ ಮಾತು, ಏನು ಅಂತಂದ್ರೆ ಡ್ರೈವರ್ಸ್ಗೆ ರೆಸ್ಪೆಕ್ಟ್ ಕೊಡಿ, ಅಷ್ಟೇ ಸಾಕು. ಡ್ರೈವರ್ಸ್ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ರೆಸ್ಪೆಕ್ಟ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೊಂದು ಡ್ರೈವರ್ಸ್ಗೆ ಕೊಟ್ರೆ ಅಂದ್ರೆ ಡ್ರೈವರ್ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ಹೇಳಕ್ಕೆ ಆಗಲ್ಲ. ಒಂದ್ 5-10 ನಿಮಿಷ ಲೇಟ್ ಆದ್ರೂ ಸರಿ ನಿಂತಿ ಕರ್ಕೊಂಡು ಹೋಗ್ತಾರೆ. ಏನ್ ಗೊತ್ತಾ ಗೈಸ್, ರಾಜು ಅಣ್ಣ ಅಂತ ಇದ್ದಾರೆ. ಅವ್ರು ನಾನು ಯಾವ ಥರ ಕಂಟಿನ್ಯೂಸ್ಲಿ ಮಾತಾಡೋದು ಅಂತ ಹೇಳ್ಕೊಡ್ತಿದ್ದಾರೆ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ, ವಾಯ್ಸ್ ಮೆಸೇಜು, ನಿಮಗೂ ತೋರಿಸ್ತೀನಿ ಬನ್ನಿ. ಟಿಫನ್ ಮಾಡೋದು ಅದೇನು ಲಾಕ್ ಮಾಡಿಲ್ಲ ನೋಡಿ ಸ್ನೇಹಿತರೆ. ಇವಾಗ ಎದ್ಬಿಟ್ಟು ಟೈಮ್ ನೋಡ್ತೀನಿ, 7 ಗಂಟೆ ಆಗೈತೆ. ಅಯ್ಯೋ ಲೇಟ್ ಆಗೈತೆ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಹಂಗೆ ಗಾಡಿನ ನೋಡ್ಕೊಂಡೆ, ಗಾಡಿನ ತೊಳ್ಕೊಂಡು ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡು ಮತ್ತೆ ತಿರ್ಗಾ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಎಂಪ್ಲಾಯ್ ಮನೆ ಹತ್ರ ಹೋದೆ. ಅಲ್ಲಿಂದ ತಿರ್ಗಾ ಪಿಕಪ್ ಮಾಡ್ಕೊಂಡೆ, ಅಲ್ಲಿಂದ ಕರ್ಕೊಂಡು ಹೋಗಿ ಕಂಪ್ನಿ ಬಿಟ್ಬಿಟ್ಟು ಹೊಟ್ಟೆ ಬೇರೆ ಹಸ್ತಾ ಇತ್ತು. ಟೈಮ್ ನೋಡಿದೆ 9:30 ಆಯ್ತಾ ಇತ್ತು. ಬಿಡು ಇನ್ನೇನು ಅಂತ ಹೇಳ್ಬಿಟ್ಟು ಅಲ್ಲೇ ಟಿಫನ್ ಸೆಂಟರ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಿದೆ. ಅಲ್ಲಿ ಹೋಗಿ 2 ಬೋಂಡ ಮತ್ತೆ ಒಂದು ಪಲಾವ್ ತಗೊಂಡು ಹೊಟ್ಟೆ ತುಂಬಾ ತಿನ್ಕೊಂಡು ಮತ್ತೆ ತಿರ್ಗಾ ನಮ್ಮ ಸೂಪರ್ವೈಸರ್ ನಾವು ಫೋನ್ ಮಾಡಿದೆ. ಮತ್ತೆ ಅವರೊಂದು ಲಾಗಿನ್ ಆಗ್ತಿರು. ಮತ್ತೆ ತಿರ್ಗಾ ಪಿಕಪ್ ಹೋಗ್ತಾ ಇದ್ದೇವೆ, ಪಿಕಪ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಕಂಪ್ನಿ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವತ್ತು ಯಾಕೋ ಫುಲ್ ಔಟರ್ ರಿಂಗ್ ರೋಡ್ ಅಂತ ಫುಲ್ ಖಾಲಿ ಇತ್ತು. ನನ್ ಡ್ಯೂಟಿ ಮಾಡಕ್ಕೆ ಇಂಟ್ರೆಸ್ಟ್ ಬಂತು, ಚೆನ್ನಾಗಿತ್ತು ಒಂಥರ. ಇದೇ ತರ ಇದ್ರೆ ಚಂದ ಬೆಂಗಳೂರು ಅಂತೀವೆಲ್ಲ ಮಾಡ್ಬೇಕಪ್ಪ. ನೀನು ಹೋಗಪ್ಪ ಜಾರ್ ನೋಡಿದ್ರಲ್ಲ ಗೈಸ್, ಯಾವ ತರ ಕಂಟಿನ್ಯೂ ಮಾತಾಡೋದು ಅಂತ ಹೇಳ್ತಿದ್ದಾರೆ ರಾಜವಣ್ಣ. ನಾನು ಕಂಟಿನ್ಯೂ ಮಾತಾಡಕ್ ಬರ್ತಿರ್ಲಿಲ್ಲ ಇವಾಗ್ಲೂ, ನಿಜ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಅಲ್ಲೆಲ್ಲೇ ಸ್ಟಾಪ್ ಮಾಡ್ತಿದ್ದೆ, ಕಂಟಿನ್ಯೂ ಏನ್ ಮಾತಾಡೋಣ ಅಂತ ಗೊತ್ತಾಗಲ್ಲ ಸಡನ್ ಆಗಿ. ಯಾಕಂದ್ರೆ ನಾನು ಫ್ರೀ ಇದ್ದಾಗೆಲ್ಲ ಅನ್ಕೋತೀನಿ, ಕ್ಯಾಮ್ರಾ ಎತ್ತಿ ಮೇಲೆ ಹಿಡಿದು ಮಾತಾಡುವಾಗ ಮರ್ತೋಗ್ಬಿಡ್ತೀನಿ ಏನ್ ಮಾತಾಡೋದು ಅಂತ. ಅದಕ್ಕೆ ಸ್ವಲ್ಪ ಮಾತಾಡಿ ಅದನ್ನ ಕಟ್ ಮಾಡ್ತಿದ್ದೆ. ಸೊ ಇವಾಗ ರಾಜವಣ್ಣ ಕಂಟಿನ್ಯೂ ಮಾತಾಡೋದು ಹೇಳ್ಕೊಟ್ಟವ್ರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಬಯಸ್ತೀನಿ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರು. ಮುಂದೆ ಹೆಣ್ಣು ಕೊಡೋದು ಮಾತ್ರ ಮರಿಬೇಡ. ನಿನ್ನ ಮಗಳು ಯಾವತ್ತಿದ್ರೆ ನನ್ನೋಳೆ, ಓಕೆ? ಬನ್ನಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಸೋಣ ಅಣ್ಣ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮದು, ಮಾಡಿರಿ, ಓಪನ್ ಮಾಡಿ ಒಂದು ಸಬ್ಸ್ಕ್ರೈಬ್ ಗಳಿಸೋದು. ಇಲ್ಲೇ ಕೂತಲ್ಲೇ ಕಾರ್ಯ ಕೂತಲ್ಲೇ ಒಂದು ಸಬ್ಸ್ಕ್ರೈಬ್ ಸಿಕ್ತು. ಧರ್ಮ ವಗ್ಗಿ ಅಂತ, ಧರ್ಮ ವಗ್ಗಿ ಅಷ್ಟೇ ನೀವು ಇದು ಸರ್ಚ್ ಹೊಡಿ ಅದು ಬರ್ತದೆ ನೋಡಿ ಗಾಯ್ಸ್. ಇಲ್ಲಿ ಕೂತಲ್ಲಿ ಒಂದು ಸಬ್ಸ್ಕ್ರೈಬರ್ ಗಳಿಸ್ಕೊಂಡೆ. ಇದೇ ಥರ ಸಿಕ್ಕೋರಿ ಹತ್ರ ಸಬ್ಸ್ಕ್ರೈಬ್ ಮಾಡ್ಸೋದು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ನನ್ನ ಗಾಡಿ ಅಲ್ಲೇ ಸೈಡಲ್ಲಿ ಹಾಕಿದೆ. ಸಿದ್ದು ಅಣ್ಣ ಇಲ್ಲಿ ಮುಂದಾಕವ್ರೆ, ಬಾ ಇಲ್ಲೇ ಬಾ ಧರ್ಮ, ಇಲ್ಲೇ ಒಂದೇ ಗಾಡಿ ಕೊಡೋಣ ಇಬ್ರು ಅಂತಂದರು. ಹಾಗಾಗಿ ನನ್ನ ಗಾಡಿ ಅಲ್ಲೇ ಬಿಟ್ಟು ಸಿದ್ದು ಅಣ್ಣನ ಗಾಡಿ ಕಡೆ ಹೊಂಟಿದ್ದೆ. ಬಾ ಸಿದ್ದಣ್ಣ ಇಲ್ಲೇ ಗಾಡಿ ಹಾಕೋಣ ಅಂತಂದೆ, ಆದ್ರೆ ಇಲ್ಲ ಅಲ್ಲಿ ಜಾಸ್ತಿ ಧೂಳು ಬರ್ತದೆ, ಇಲ್ಲೇ ಬಾ ಇಲ್ಲೇ ಹಾಕಿದ್ದೀನಿ, ಇಲ್ಲಿ ಯಾವ ಗಾಡಿ ಇಲ್ಲ ಅಂತಂದ್ರೆ. ಆದರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಗಾಡಿ ಇದೆ ನೋಡಿ.
ಯಾವುದು ಗಾಡಿ ಇಲ್ಲ, ಒಂದೇ ಗಾಡಿ ಇದೆ ಅಂತಂದ. ಇಲ್ಲಿ ನೋಡಿದ್ರೆ ರೋಡ್ ತುಂಬ ಗಾಡಿ ಇದೆ. ಇದೇ ಗಾಡಿ. ಸಿದ್ದೋಣ ಓ ಯಾರೋ ಬಂದಿದ್ದಾರೆ ನೋಡಿದ್ರಲ್ಲ ಗೈಸ್. ಯಾವುದು ಗಾಡಿ ಇಲ್ಲ ಅಂತ ಸುಳ್ಳು ಹೇಳ್ದ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಗಾಡಿ ನಿಂತಿದ್ರು ನೋಡ್ರಿ. ಯಾವುದು ಬಸ್ಸೇ ನಿಂತದಂದು ಸ್ಟ್ರೈಕ್ ಆಗಿಸಿಲ್ಲ ಅಂದ. ಮತ್ತೆ ಇನ್ನೇನು ಮಾಡ್ತಾರೆ ಅವರು ಹೇಳು? ಸ್ಟ್ರೈಕ್ ಇದ್ದಾಗ ಮತ್ತೆ ನಿಲ್ಲಿಸಬೇಕಾಗತ್ತಪ್ಪ. ನಿಲ್ಲಿಸ್ಬೇಕಪ್ಪ. ಅವರು ಸಪೋರ್ಟ್ ಮಾಡಿ ಅಂದ್ರೆ ಹೆಂಗೆ ಹೇಳು? ಮತ್ತು ನಮ್ಮ ಕಾವೇರಿ ನೀರನ್ನ ಒಯ್ದು ತಮಿಳ್ನಾಡಿಗೆ ಬಿಟ್ರೆ ಇಲ್ಲಿ ನಮಗೆ ಕುಡಿಯೋಕೆ ನೀರಿಲ್ಲ. ಅವ್ರು ಇಲ್ಲಿ ತೊಳ್ಕೊಳಕ್ಕೆ ನೀರು ಕೇಳ್ತಿದ್ದಾರೆ ಅವರು. ಅಂದಾಗ ಹೆಂಗೆ ಬಿಡೋಕ್ಕಾಗತ್ತೆ ಹೇಳು? ಹೌದಲ್ಲಣ್ಣ, ಕರೆಕ್ಟ್ ಅದಲ್ಲ? ನಾ ಏನೋ ತಪ್ಪತ್ತೀರಿ ಅಲ್ಲ, ನೀವು ಡ್ಯೂಟಿ ಮಾಡ್ರಿ, ಗೌರ್ಮೆಂಟ್ ಬಸ್ ಅವ್ರು ಸೈಡಲ್ಲಿ ಹಚ್ಕೊಂಡು ಸುಮ್ಮನೆ ಕೂತ್ ಬಿಡ್ತಾರೆ. ಅರೆ ನಾನು ಓಲಾ ಉಬರ್ ಮಾಡೀನಿ. ನೀನ್ ಮಾಡ್ತಿದ್ದಿ ಇವಾಗ, ನಾನು ಹೇಳಿದ್ದಿಲ್ಲ ಅಂದ್ರೆ. ಓ ನೀನು ಹೇಳಿದಿಲ್ಲ ಅಂದ್ರೆ ನಾನು ಮಾಡ್ತಿದ್ದೆ. ಯಾವಾಗ ಮಾಡ್ತಿದ್ದೆ ಸರ್? ಹಾಂ ಹೇಳಿ, ಯಾವಾಗ ಮಾಡ್ತಿದ್ದೆ? ಆಲ್ರೆಡಿ ಓಲಾ ಉಬರ್ ಆನ್ ಮಾಡಿಬಿಟ್ಟೆ, ತುಂಬ ದಿವಸ ಆಯಿತು. ಓಕೆ ಗೈಸ್, ಬರ್ರಿ ನಾವು ಒಳಗಡೆ ಕೊಡೋಣ. ಅಣ್ಣ ಡೋರ್ ಓಪನ್ ಮಾಡೋಣ, ನಮಗೂ ಸ್ವಲ್ಪ ಕೂಡ ಜಾಗ ಕೊಡು. ಹಾಂ ಹಿಂಗೆ ಮಲ್ಕೊಂಡ್ರೆ ಹೆಂಗಣ್ಣ? ಹಿಂಗೆ ಮಲ್ಕೊಂಡ್ರೆ ಹೆಂಗೆ? ನಮಗೂ ಸ್ವಲ್ಪ ಕೂಡ ಜಾಗ ಅದು ಬೇಕು ಬೇಡ? ನೋಡಿ ಗಾಯ್ಸ್, ಇವತ್ತು ಬಸ್ ಇಲ್ಲಿ ಅಂತ ಸ್ಟ್ರೈಕ್ ಇದ್ದ ಸಲುವಾಗಿ ಆಲ್ಮೋಸ್ಟ್ ಆಟೋ ಎಲ್ಲ ಇಲ್ಲ ಅಂತಂದ್ರು. ಆಟೋ ಎಲ್ಲ ಇದೆ ನೋಡಿ, ಇಲ್ಲಿ ಆಟೋ ಎಲ್ಲ ಓಡಾಡ್ತಿದ್ದಾವ. ಅಂದರೆ ಓಲಾ ಉಬರ್ ಮಾಡೋಕ್ಕೆ ಕೆಲವೊಂದು ಕ್ಯಾಬ್ಗಳು ರನ್ನಿಂಗ್ ಅಲ್ಲಿ ಅದಾವ, ಕೆಲವೊಂದು ಕ್ಯಾಬ್ಗಳು ರನ್ನಿಂಗ್ ಅಲ್ಲಿಲ್ಲ. ಸ್ವಲ್ಪ ಜನ ಸ್ಟಾಪ್ ಮಾಡಿದ್ದಾರೆ, ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾವೆ. ಕಂಪ್ನಿಗೆ ಹೋಗೋ ಗಾಡಿ ಅಂತ ಫಿಕ್ಸ್ ಕಂಪ್ನಿಗೆ ಹೊರಟಿದ್ದಾವ. ಯಾವುದು ಕಂಪ್ನಿಗೆ ಬರೋ ಕ್ಯಾಬ್ ಯಾವುದು ಸ್ಟಾಪ್ ಮಾಡಿಲ್ಲ. ಕಂಪ್ನಿ ಬರೋದು ಯಾವುದೇ ಥರ ತೊಂದರೆ ಇಲ್ಲ ಕ್ಯಾಬ್ ಅವರಿಗೆ. ಎಂಪ್ಲಾಯ್ನ ಪಿಕಪ್ ಮಾಡಿಕೊಂಡು ನಾನು ಹೊರಟಿದ್ದೆ ಅವ್ರ ಮನೆ ಕಡೆಗೆ ಡ್ರಾಪ್ ಮಾಡೋಕ್ಕೆ. ಗೈಸ್ ಎಂಪ್ಲಾಯ್ ಡ್ರಾಪ್ ಮಾಡಿದೆ. ಇಲ್ಲಿ ಎಂಪ್ಲಾಯ್ ಅವರು ಮಗನಿಗೆ ಶೂ ಎಲ್ಲ ತೊಗೊಳಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ 12:30 1 ಗಂಟೆಗೆ ನಂಗೆ ಪರ್ಸ್ನಲ್ ಕಸ್ಟಮರ್ ಮೆಸೇಜ್ ಮಾಡಿದರು. ಧರ್ಮ ನನಗೆ ಏರ್ಪೋರ್ಟ್ ಮಿಡ್ ನೈಟ್ 12:30 ಒಂದು ಕ್ಯಾಬ್ ಬೇಕು ಸಿಟಿಗೆ ಅಂತಂದರು. ಸರಿ ಸರ್ ಅಡ್ಜಸ್ಟ್ ಮಾಡ್ತೀನಿ ಅಂದೆ. ಧರ್ಮ ಇನ್ನೊಂದು ಗೊತ್ತಿರೋ ಕ್ಯಾಬೇ ಕಳಿಸು, ಬೇರೆ ಗಾಡಿ ಬೇಡ ಅಂತಂದರು. ಸರ್ ಗೊತ್ತಿರೋರು ಯಾರೂ ಏರ್ಪೋರ್ಟಲ್ಲಿ ಇಲ್ಲ ಅಂತಂದೆ. ಹಾಗಿದ್ರೆ ಒಂದು ಕೆಲಸ ಮಾಡು ಧರ್ಮ, ಸಿಟಿಯಿಂದನೇ ಯಾರಾದರೂ ಖಾಲಿ ಹೋಗಿ ಅಲ್ಲಿಂದ ಕರ್ಕೊಂಬರೋರು ಇದ್ದರೆ ಹೇಳು, ನಾನು ಅಪ್ ಆ್ಯಂಡ್ ಡೌನ್ 2 ಪೇಮೆಂಟ್ ಕೊಡ್ತೀನಿ ಅಂತಂದರು. ಸರ್ ಏರ್ಪೋರ್ಟು ಅಪ್ ಆ್ಯಂಡ್ ಡೌನ್ ಇದ್ದರೆ ನಾನೇ ಬರ್ತೀನಿ, ನಂದು 9 ಗಂಟೆ ಡ್ಯೂಟಿ ಮುಗಿಯುತ್ತೆ ಅಂತಂದೆ. ಸರಿ ಧರ್ಮ ಹಾಗಿದ್ರೆ ಬನ್ನಿ 9:30 ಅಂತಂದರು. ಕಸ್ಟಮರ್ ಮನೆಗೆ 9:30 ಹೋದೆ. 9:30 ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ನಾನು ಹೊರಟಿದ್ದೆ ಏರ್ಪೋರ್ಟ್ ಕಡೆಗೆ. ಫೈನಲಿ ಕಸ್ಟಮರ್ನ ಟರ್ಮಿನಲ್ 2 ಡ್ರಾಪ್ ಮಾಡಿಬಿಟ್ಟು ನಾನು ಸ್ವಲ್ಪ ಮುಂದೆ ಬಂದು ಗಾಡಿನ ಸೈಡ್ಗೆ ಹಾಕಿ ನಮ್ಮ ಬೇಬಿದೊಂದು 4 ಫೋಟೋನೇ ತೆಗಿತೀನಿ. ನಾನೇನು ದೊಡ್ಡ ಫೋಟೋಗ್ರಾಫರ್ ಅಲ್ಲ, ಅಷ್ಟೇ ನನ್ನ ಖುಷಿಗೋಸ್ಕರ ನನ್ನ ಬೇಬಿ ಫೋಟೋ ತೆಗಿತೀನಿ, ಹಾಕ್ತೀನಿ ಫೋಟೋಸು ನೋಡಿ. ಕಸ್ಟಮರ್ ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಬಂದು ಫೋನ್ ಮಾಡಿದರು. ನಾನು ಅಲ್ಲಿ ಬರೋಷ್ಟ್ರೊಳಗಡೆ ಆಲ್ರೆಡಿ ಕಸ್ಟಮರ್ ನನಗೋಸ್ಕರ ವೇಟಿಂಗಲ್ಲಿದ್ದರು. ಹಂಗೆ ಬಂದ ತಕ್ಷಣ ಕಸ್ಟಮರ್ನ ಗಾಡೀಲಿ ಕೂಡ್ಸ್ಕೊಂಡು ಒಂದು ರೌಂಡ್ ಬಿಟ್ಟೆ ನೋಡಿ. ಗೈಸ್ ಫೈನಲಿ ಕಸ್ಟಮರ್ನ ಏರ್ಪೋರ್ಟಿಂದ ಪಿಕಪ್ ಮಾಡಿ ಅವ್ರ ಮನೆಗೆ ಡ್ರಾಪ್ ಆಯಿತು. ಸೊ ಇವಾಗ ನನಗಂತೂ ಹೆವಿ ನಿದ್ದೆ ಬರ್ತಾಯಿದೆ. ಟೈಮ್ ನೋಡಿದ್ರೆ 1:30 ಆಗಿದೆ. ಬೆಳಿಗ್ಗೆ ಪಿಕಪ್ ಬೇರೆ ರಾಮಮೂರ್ತಿ ನಗರಕ್ಕೆ ಹೋಗಬೇಕು. ಓಕೆ ಗೈಸ್ ಬಾಯ್. ಇವತ್ತಿಗೆ ಈ ಲಾಗ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಿಗ್ಗೆ.